Hi all, welcome back to the series of Learn English before 2025. ಇವತ್ತಿನ ಸೀರೀಸ್ನಲ್ಲಿ let us learn about can't ಮತ್ತು couldn't. Can't and couldn't are both the negative forms of the word can. Can ಅನ್ನೋದನ್ನ ನಾನು ಯಾವುದಾದ್ರೂ ವಸ್ತು ಬಗೆದ ಸಿಚುವೇಶನ್ನ ನಾನು ಮಾಡಬಲ್ಲೆ ಅಂತ ಹೇಳುವಾಗ ಯೂಸ್ ಮಾಡಬೇಕಾಗಿರುತ್ತೆ. ಅದೇ ಕಾಂಟ್ ಮತ್ತು ಕುಡಂಟ್ ಅನ್ನೋದನ್ನ ನೀವು ಇಂಪಾಸಿಬಲ್ ಸಿಚುವೇಶನ್ಸ್ ನನಗೆ ಅದು ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳುವಾಗ ಮಾತ್ರ ಯೂಸ್ ಮಾಡ್ತಿರ್ತೀರ. ಸೊ ಕಾಂಟ್ ಅನ್ನೋದನ್ನ ನೀವು ಪ್ರೆಸೆಂಟ್ ಟೆನ್ಸ್ ಅಥವಾ ಫ್ಯೂಚರ್ ಟೆನ್ಸ್ನಲ್ಲಿ ಮಾತ್ರ ಯೂಸ್ ಮಾಡಬೇಕಾಗಿರುತ್ತೆ. ಸೊ ಎಕ್ಸಾಂಪಲ್ ಹೇಳೋದಾದರೆ ಐ ಕಾಂಟ್ ಲಿಫ್ಟ್ ದಿಸ್ ಬಾಕ್ಸ್. ಇಲ್ಲಿ ನಾನೇನು ಹೇಳಿದ್ದೀನಿ, ನನಗೆ ಈ ಬಾಕ್ಸನ್ನು ಎತ್ತೋದಕ್ಕೆ ಆಗ್ತಾ ಇಲ್ಲ. ಅದೇ ಕುಡಂಟ್ ಬಗ್ಗೆ ಕಲಿಯೋಣ. ಕುಡಂಟ್ ಅನ್ನೋದನ್ನ ನೀವು ಬರೀ ಪಾಸ್ಟ್ ಟೆನ್ಸಲ್ಲಿ ಮಾತ್ರ ಯೂಸ್ ಮಾಡಬೇಕಾಗಿರುತ್ತೆ. ಸೊ ಎಕ್ಸಾಂಪಲ್ ಹೇಳೋದಾದರೆ ಐ ಕುಡಂಟ್ ಅಟೆಂಡ್ ದ ವೆಡ್ಡಿಂಗ್ ಲಾಸ್ಟ್ ವೀಕ್. ನಾನೇನು ಹೇಳ್ತಿದ್ದೀನಿ, ನನಗೆ ಲಾಸ್ಟ್ ವೀಕ್ ಅವ್ರದ್ದು ವೆಡ್ಡಿಂಗ್ ಅಟೆಂಡ್ ಮಾಡೋದಕ್ಕೆ ಆಗಲಿಲ್ಲ ಅಂತ ಹೇಳ್ತಿದ್ದೀನಿ. ಸೊ ಎಷ್ಟು ಸುಲಭವಾಗಿ ನೀವು ಕನ್ನಡದಿಂದಲೇ ಇಂಗ್ಲೀಷ್ನ ಕಲಿಬೇಕು ಅನ್ನೋ ಆಸಕ್ತಿ ಇಟ್ಕೊಂಡಿದ್ರಾ? ಹಾಗಿದ್ರೆ ಈ ಕೂಡಲೇ ಜಾಯ್ನ್ ಆಗಿ ನಮ್ಮ ಕೋರ್ಸ್ಗೆ.